ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಕ್. ಇವತ್ತಿನ ಮಾಂಕ್ ವ್ಲಾಗ್ಸಲ್ಲಿ ನಾವು ಕೊಡಿಗೆಹಳ್ಳಿ ಕಡೆ ಹೊರಟಿದ್ದೀವಿ. ವಿವಿಪುರಮಲ್ಲಿ ಹೇಗೆ ಒಂದು ಫುಡ್ ಸ್ಟ್ರೀಟ್ ಇದೆಯೋ ಅದೇ ಥರ ಕೊಡಿಗೆಹಳ್ಳಿಲೂ ಒಂದು ಫುಡ್ ಸ್ಟ್ರೀಟ್ ಇದೆ. ರಾಜೀವ್ ಗಾಂಧಿ ನಗರ ಲೊಕೇಟ್ ಆಗಿರೋ ಈ ಫುಡ್ ಸ್ಟ್ರೀಟಲ್ಲಿ ಒಂದು 4ರಿಂದ 5 ಪಿಟ್ ಸ್ಟಾಪ್ಸ್ ಕವರ್ ಮಾಡೋಣ ಅಂತ ನಾವೀಗ ಹೊರಡ್ತಾ ಇದ್ವಿ. ಸಮಯ ಸಂಜೆ 6:30 ಆಗಿದೆ. ಅಲ್ಲಿ ರೀಚ್ ಆದಮೇಲೆ ಏನೇನು ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಓಕೆ, ಫೈನಲಿ ಒಂದು 1.5 ಅವರ್ ಡ್ರೈವ್ ಆದಮೇಲೆ ರೀಚ್ ಆಗಿದ್ದೀವಿ. ಇವತ್ತಿನ ಫಸ್ಟ್ ಪಿಟ್ ಸ್ಟಾಪ್ ಆಗಿ ಒಂದು ಮೃದುವಾಗಿರ್ತಕ್ಕಂಥ ಇಡ್ಲಿನ ಸವಿಯೋಣ ಅಂತ ಒಂದು ಕಾರ್ಟ್ಗೆ ಹೋಗ್ತಾ ಇದ್ದೀವಿ. ಈ ಕಾರ್ಟಲ್ಲಿ ಅಂತ ಸ್ಪೆಷಾಲಿಟಿ ಏನಿದೆ ತೋರಿಸ್ತೀನಿ ಬನ್ನಿ. ಕುಮಾರ್ ಗೀ ರವಾ ಇಡ್ಲಿ ಕಳೆದ 2 ವರ್ಷಗಳಿಂದ ನಡ್ಸ್ಕೊಂಡ್ಬರ್ತಿರೋ ಈ ಕಾರ್ಟಲ್ಲಿ ಹೆಸರು ತಕ್ಕಂಗೆ ಸಿಗೋದು ಇಲ್ಲಿ ಬರೀ ಇಡ್ಲಿ ಮಾತ್ರ. ಈ ಜಾಗದ ಮಾಲೀಕರು ಮಿಸ್ಟರ್ ಪ್ರಸನ್ನ ಕುಮಾರ್ ಅವರು ಆಂಧ್ರ ಪ್ರದೇಶಿನ ಅನಂತಪುರಿಂದ ಬದುಕನ್ನ ಕಟ್ಕೊಳ್ಳೋಕೆ ಬೆಂಗಳೂರಿಗೆ ಬಂದು ಒಂದು ಮೃದುವಾಗಿರೋ ರವೆ ಇಡ್ಲಿನ ಜನರಿಗೆ ಸರ್ವ್ ಮಾಡಿಕೊಂಡು ಸಕ್ಸಸ್ ನ ಕಂಡಿದ್ದಾರೆ. ಸಂಜೆ ಆಗ್ತಾ ಇದ್ದಾಗನೆ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಇಲ್ಲಿ ಸಿಗುವಂತ ಇಡ್ಲಿನ ಸವಿಯಕ್ಕೆ. ಅಂಡ್ ಇಡ್ಲಿಗೆ ನಂಚ್ಕೊಳ್ಳೋಕೆ ಆಂಧ್ರ ಶೈಲಿಯ ಕಡಲೆಕಾಯಿ ಚಟ್ನಿ ಕೊಡ್ತಾರೆ. ಬನ್ನಿ ಆರ್ಡರ್ ಮಾಡೋಣ. ಸರ್, 1 ಪ್ಲೇಟ್ ಇಡ್ಲಿ ಕೊಡಿ. ಎಷ್ಟು ಬರುತ್ತೆ? 3 ಇಡ್ಲಿನಾ? 4 ಪೀಸ್. ಇಲ್ಲಿನ ಇಡ್ಲಿನ ಸವಿಯಕ್ಕೆ ನಮ್ಮ ಹತ್ರ 2 ಆಪ್ಷನ್ ಇರುತ್ತೆ. ಒಂದು ಪ್ಲೇನ್ ಇಡ್ಲಿ, ಇನ್ನೊಂದು ಪುಡಿ ಇಡ್ಲಿ. ಪುಡಿ ಇಡ್ಲಿ ಆಗಲಿ ನಾರ್ಮಲ್ ಇಡ್ಲಿ ಆಗಲಿ ನೀವು ಯಾವುದೇ ತಗೊಂಡ್ರು ಮೇಲ್ಗಡೆ ತುಪ್ಪನ ಮ್ಯಾಂಡೇಟ್ರಿ ಹಾಕೊಡ್ತಾರೆ. ನನ್ನ ಹೆಸರು ಪ್ರಸನ್ನ ಕುಮಾರ್. ಇಲ್ಲಿ ಬೆಂಗಳೂರಲ್ಲಿ 2 ವರ್ಷ ಆಗಿದೆ ಸ್ಟಾರ್ಟ್ ಮಾಡಿ. ಇದು ಕುಮಾರ್ ಗೀ ರವಾ ಇಡ್ಲಿ, ಗೀ ಪುಡಿ ಇಡ್ಲಿ ಅಂಡ್ ಪ್ಲೇನ್ ಇಡ್ಲಿ ಸಿಕ್ಕತ್ತು. ಪ್ರತಿದಿನ ಸಂಜೆ ಒಂದು 5-5:30 ಶುರು ಮಾಡಿದ್ರೆ ರಾತ್ರಿ 10:30 ತನಕ ಇಲ್ಲಿ ನಿಮ್ಗೆ ಇಡ್ಲಿ ಸಿಗುತ್ತೆ. ನಾವಿಲ್ಲಿ ಆರ್ಡರ್ ಮಾಡಿದ್ದು 1 ಪ್ಲೇಟ್ ಇಡ್ಲಿ. ಒಂದ್ರಲ್ಲಿ ನೋಡಿದ್ರೆ 3 ಇಡ್ಲಿ ಹಾಗೂ ಕಡಲೆಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾರೆ. ಅಂಡ್ ನಾನು ಆಲ್ರೆಡಿ ಹೇಳಿದಂಗೆ ಇವರು ಎಲ್ಲ ಇಡ್ಲಿಗೂ ತುಪ್ಪನ ಮೇಲ್ಗಡೆ ಟಾಪ್ ಮಾಡಿ ಕೊಡ್ತಾರೆ. 40 ರೂಪಾಯಿ ಕೊಟ್ಟು 1 ಪ್ಲೇಟ್ ಇಡ್ಲಿ ತಗೊಂಡಿದೀವಿ. 3 ಇಡ್ಲಿ ಬರುತ್ತೆ. ಸಿಕ್ಕಾಪಟ್ಟೆ ಸಾಫ್ಟ್ ಆಗಿ ಕಾಣಿಸ್ತಿದೆ. ಟ್ರೈ ಮಾಡಿ ನೋಡೋಣ. ಇಡ್ಲಿ ರವೆ ಹಾಕಿರೋ ಕಾರಣ ಇಡ್ಲಿ ಟೆಕ್ಸ್ಚರ್ ಅಂತೂ ಹೂ ತರ ಮೃದುವಾಗಿತ್ತು. ಇನ್ನು ಚಟ್ನಿ ಒಟ್ಟಿಗೆ ನಂಚ್ಕೊಂಡು ತಿಂತಾ ಇದ್ರಂತೂ ಇಡ್ಲಿ ತರಿತರಿಯಾಗಿ ಬಾಯಲ್ಲಿ ಹಾಕೊಂಡಿದ ತಕ್ಷಣ ಕರಿಗೆ ಹೋಯ್ತು. ಇಲ್ಲಿನ ಇಡ್ಲಿಗೆ ಆಂಧ್ರ ಶೈಲಿಯ ಕಡಲೆಕಾಯಿ ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನ್. ನೋಡಿದ್ರಲ್ಲ, ಕುಮಾರ್ ಗೀ ರವಾ ಇಡ್ಲಿಲಿ ಒಂದು ಚೆನ್ನಾಗಿರುವಂತ ಮೃದುವಾಗಿರೋ ಇಡ್ಲಿನ ತೋರಿಸ್ಕೊಟ್ಟೆ. ಇದ್ರ ಲೊಕೇಶನ್ ಹಾಗೂ ನೆಕ್ಸ್ಟ್ ಬರುವಂತ ಎಲ್ಲ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಇವಾಗ ಒಂದು ಪಿಜ್ಜಾ ಸವಿಯಕ್ಕೆ ಹೋಗೋಣ. ಬಟ್ ಟ್ವಿಸ್ಟ್ ಏನಂತ ಹೇಳಿದ್ರೆ ಈ ಪಿಜ್ಜಾ ಹೆಲ್ತಿ. ಇದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಇವತ್ತಿನ 2ನೇ ಪಿಟ್ ಸ್ಟಾಪ್ ಆಗಿ ಹೇಳ್ದಂಗೆ ಒಂದು ಹೆಲ್ತಿ ವರ್ಷನ್ ಆಫ್ ಪಿಜ್ಜಾನ ಟ್ರೈ ಮಾಡೋಣ ಅಂತ ನಾವು ರುಚಿ ಬೇಕರ್ಸ್ ಅನ್ನೋ ಕಾರ್ಟ್ಗೆ ಬಂದಿದ್ದೀವಿ. ಇದು ಬಂದು ಕುಮಾರ್ ಗೀ ರವಾ ಇಡ್ಲಿ ಪಕ್ಕದಲ್ಲೇ ಲೊಕೇಟ್ ಆಗಿದೆ. ಸೊ ಇಲ್ಲಿ ಏನೇನು ಸಿಗುತ್ತೆ, ಇಲ್ಲಿನ ಸ್ಪೆಷಾಲಿಟಿ ಏನು ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ರುಚಿ ಬೇಕರ್ಸ್ ಕಳೆದ 2.5 ವರ್ಷದಿಂದ ಈ ಕಪ್ಪಲ್ಲು ಕಾರ್ಟ್ನ ಕೊಡಿಗೆಹಳ್ಳಿ ಮೇನ್ ರೋಡ್ ನಡ್ಸ್ಕೊಂಡ್ಬಂದು ಹಲವಾರು ರೀತಿಯಾದ ಪಿಜ್ಜಾಗಳನ್ನ ಮಿಲೆಟ್ ನ ಬಳಸಿ ಒಂದು ಹೆಲ್ತಿ ವರ್ಷನ್ ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್, ನನ್ನ ಹೆಸರು 2.5 ಇಯರ್ಸ್ ಆಯ್ತು ಸರ್ ಸ್ಟಾರ್ಟ್ ಮಾಡಿ. ಸರ್, ಕಾನ್ಸೆಪ್ಟ್ ಅಂತ ಹೇಳಿದ್ರೆ ನಾವು ಆಕ್ಚುಲಿ 2.5 ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡ್ಬೇಕಂತ ನೋಡಿದಾಗ ಸ್ಟ್ರೀಟ್ ಅಲ್ಲಿ ಆಲ್ರೆಡಿ ಇಲ್ದಿರೋಂಥ ಐಟಮ್ನ ನಾವು ಮಾಡ್ಬೇಕಾಗಿ ಬಂತು. ಅಂದ್ರೆ ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿ ದೆನ್ ವಿ ಸ್ಟಾರ್ಟೆಡ್ ದಿಸ್ ಸರ್. ಸೊ ನೀವು ಇಲ್ಲಿ ಮಾಡ್ತಿರೋ ಎಲ್ಲ ವೆರೈಟೀಸ್ ಪಿಜ್ಜಾ ಇಂದ ಹಿಡಿದು ಗಾರ್ಲಿಕ್ ಬ್ರೆಡ್ ಎಲ್ಲಾನು ಹೆಲ್ತಿ ವರ್ಷನ್ ಸರ್. ಸರ್, ಹೆಲ್ದಿ ಅಂತ ಹೇಳಿದ್ರೆ 30% ಅನ್ನೋದು ಮೈದಾ ಇದ್ದೇ ಇರುತ್ತೆ ಸರ್. ಏನಕ್ಕೆ ಬೈಂಡಿಂಗ್ಗೋಸ್ಕರ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಏನಂತ ಹೇಳಿದ್ರೆ 70% ನಾವು ಮಿಲೆಟ್ಸ್ ಯೂಸ್ ಮಾಡ್ತೀವಿ ಸರ್ ಎಲ್ಲ. ಓಕೆ, ಸ್ಪೈಸಿ ಟ್ರೀಟೇ ಕೊಡಿ, ಮೀಡಿಯಂ ಸೈಜ್. ಓಕೆ ಸರ್. ಬೆಸ್ಟ್ ಪಾರ್ಟ್ ಏನಂದ್ರೆ ಇಲ್ಲಿ ಸಿಗುವಂತ ಎಲ್ಲಾ ಪಿಜ್ಜಾಗಳು ಪ್ಯೂರ್ ವೆಜ್. ಅದ್ರ ಜೊತೆಗೆ ನೋಡಿದ್ರೆ ಇವ್ರು ಇಲ್ಲಿ ಸರ್ವ್ ಮಾಡುವಂತ ಪ್ರತಿಯೊಂದು ಪಿಜ್ಜಾ ಹಾಗೂ ಗಾರ್ಲಿಕ್ ಬ್ರೆಡ್ ಇವ್ರದೇ ಆದಂತ ಇನ್ ಹೌಸ್ ಬೇಸ್ ನ ಬಳಕೆ ಮಾಡಿ ಫ್ರಮ್ ದಿ ಸ್ಕ್ರಾಚ್ ರೆಡಿ ಮಾಡ್ತಾರೆ. ಇನ್ನು ನಾವು ಆರ್ಡರ್ ಮಾಡಿರೋ ಈ ಸ್ಪೈಸಿ ಟ್ರೀಟ್ ಬಗ್ಗೆ ಹೇಳ್ಬೇಕಾದ್ರೆ ಇಟಾಲಿಯನ್ ಪಿಜ್ಜಾಗೆ ಇಂಡಿಯನ್ ಟಚ್ ನ ಕೊಟ್ಟು ಗ್ರೀನ್ ಚಿಲ್ಲೀಸ್ ಎಲ್ಲ ಹಾಕಿ ಮಾಡ್ಕೊಡ್ತಾರೆ. ಒಂದು ಮೀಡಿಯಂ ಸೈಜ್ ಪಿಜ್ಜಾಗೆ 255 ರೂಪಾಯಿ ಚಾರ್ಜ್ ಮಾಡ್ತಾರೆ. 6 ಸ್ಲೈಸ್ ಪಿಜ್ಜಾ ಇದ್ರಲ್ಲಿ ಬರುತ್ತೆ. ಸೊ ಒಂದು ಸ್ಪೈಸಿ ಟ್ರೀಟ್ ಪಿಜ್ಜಾ ತಗೊಂಡಿದ್ವಿ. ನೋಡೋಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದೆ. ಟ್ರೈ ಮಾಡಿ ನೋಡೋಣ ಬನ್ನಿ. ಪಿಜ್ಜಾ ಅಂತೂ ಹೆಸರು ತಕ್ಕಂಗೆ ಸ್ಪೈಸಿ ಲವರ್ಸ್ಗೆ ಹೇಳ್ ಮಾಡಿಸ್ದಂಗಿದೆ. ಖಾರವಾಗಿ ಅದ್ರ ಜೊತೆಗೆ ಚೀಸಿಯಾಗಿ ಹಾಗೂ 70% ಮಿಲೆಟ್ ಬೇಸ್ ಪಿಜ್ಜಾನ ಅಂತ ನಾವು ಡೌಟ್ ಬರುತ್ತೆ. ಅಷ್ಟು ಚೆನ್ನಾಗಿತ್ತು ತಿನ್ನೋದಕ್ಕೆ. ನೋಡಿದ್ರಲ್ಲ, ರುಚಿ ಬೇಕರ್ಸ್ ಅಲ್ಲಿ ಒಂದು ಸಖತ್ತಾಗಿರೋ ಮಿಲೆಟ್ ಪಿಜ್ಜಾನ ತೋರಿಸ್ಕೊಟ್ಟೆ. ನೆಕ್ಸ್ಟ್ ಇವಾಗ ಅದೇ ಮಿಲೆಟ್ ನ ಇಟ್ಕೊಂಡು ಸೌತ್ ಇಂಡಿಯನ್ ಡೆಲಿಕೇಸಸ್ ಸರ್ವ್ ಮಾಡುವಂತ ಇನ್ನೊಂದು ಕಾರ್ಡ್ಗೆ ಹೋಗ್ತಾ ಇದ್ವಿ. ಅದು ಯಾವ್ದು ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ. ಇವತ್ತಿನ 3ನೇ ಪಿಟ್ ಸ್ಟಾಪ್ ಆಗಿ ಸಿರಿಧಾನ್ಯಗಳನ್ನ ಬಳಕೆ ಮಾಡಿ ಹಲವಾರು ರೀತಿಯಾದ ತಿಂಡಿ ತಿನಿಸುಗಳನ್ನ ಸರ್ವ್ ಮಾಡುವಂಥ ಒಂದು ಕಾರ್ಟ್ಗೆ ಬಂದಿದ್ವಿ. ಈ ಕಾರ್ಟ್ ಹೆಸರು ನೋಡಿದ್ರೆ ಕೃಷಿ ರುಚಿ ಅಂತ. ಇವರು ರೀಸೆಂಟ್ ಆಗಿ ಶುರು ಮಾಡಿದ್ದಾರೆ, ಬಟ್ ಸಿಕ್ಕಾಪಟ್ಟೆ ಸದ್ ಮಾಡಿದ್ದಾರೆ. ಯಾವ ಜಾಗ ಅಂತ ತೋರಿಸ್ಕೊಡ್ತೀವಿ ಬನ್ನಿ ಹೋಗೋಣ. ಕೃಷಿ ರುಚಿ ಕಳೆದ 10 ತಿಂಗಳಿಂದ ಕೊಡಿಗೆಹಳ್ಳಿ ಮೇನ್ ರೋಡ್ ಅಲ್ಲಿ ಶುರುವಾಗಿರೋ ಈ ಕಾರ್ಟ್ ನ ಕಾಲೇಜ್ ಹುಡುಗರು ಸಂಜೆ ಹೊತ್ತಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಜನಕ್ಕೆ ಹೆಲ್ತಿಯಾಗಿರೋ ಫುಡ್ ನ ಕೊಡ್ಬೇಕನ್ನೋ ಮೋಟಿವ್ ಅಲ್ಲಿ ಶುರು ಮಾಡಿದ್ದೀವರು ಸಂಜೆ ಹೊತ್ತಲ್ಲಿ ಇಲ್ಲಿ ಹಲವಾರು ರೀತಿಯಾದ ದೋಸೆ ಇಡ್ಲಿಗಳನ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಸಿಗುವಂತ ರಾಗಿ ಇಡ್ಲಿ ಹಾಗೂ ಮಿಲೆಟ್ ಇಡ್ಲಿನೆಲ್ಲ ಇಸ್ತ್ರಿಯಲ್ಲೇನ ಈ ತರ ಕೋನ್ ಶೇಪ್ ಅಲ್ಲಿ ರೆಡಿ ಮಾಡಿ ಅದರಲ್ಲಿ ಹಿಟ್ಟಾಕಿ ಇಡ್ಲಿನ ತಯಾರು ಮಾಡ್ತಾರೆ. ಅದಷ್ಟೇ ಅಲ್ಲದೆ ಹೊಸದಾಗಿ ನಾನು ಟ್ರೈ ಮಾಡ್ತೀನಿ ಅಂತೇಳಿ ರೀಸೆಂಟ್ ಆಗಿ ರಾಜಮುಡಿ ರೈಸ್ ನ ಬಳಕೆ ಮಾಡಿ ಒಂದೊಳ್ಳೆ ತಟ್ಟೆ ಇಡ್ಲಿ ಅದ್ರ ಜೊತೆ
ಜೊತೆಗೆ ಲಾಸ್ಟ್ ವಿದ್ಯಾರಣ್ಯಪುರ ಎಪಿಸೋಡ್ ಅಲ್ಲಿ ತೋರಿಸಿದ್ನಲ್ಲ ಹಬೆ ವಡೆ ಅದಿಲ್ಲಿ ಕೂಡ ಸಿಗತ್ತೆ. ಓಕೆ, ದೋಸೆ ಆರ್ಡರ್ ಮಾಡಿದೀವಿ. ಒಂದು 10 ನಿಮಿಷ ಆಗುತ್ತೆ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಸೊ ಅದಕ್ಕೆ ಒಂದು ಅರ್ಧ ಪ್ಲೇಟ್ ಕಿಚಡಿ ತಗೊಂಡಿದ್ವಿ, ಟೇಸ್ಟ್ ಮಾಡೋಣ ಬನ್ನಿ. ಇವ್ರ ಹತ್ರ ದೋಸೆ ವಿಚಾರಕ್ಕೆ ಬಂದ್ರಂತೂ ಹಲವಾರು ವೆರೈಟಿ ಸಿಗುತ್ತೆ. ಸಿರಿಧಾನ್ಯ ಬಳಕೆ ಮಾಡಿ ಒಂದು ಮಸಾಲೆ ದೋಸೆ, ಅದ್ರ ಜೊತೆಗೆ ನೋಡಿದ್ರೆ ರಾಗಿ ದೋಸೆ, ಆನಿಯನ್ ಉತ್ತಪಂ ಅಂತ ಒಂದೆರಡು ಆಪ್ಷನ್ಸ್ ಅಂತೂ ಸುಮಾರಿದೆ. ಅಂಡ್ ಲೋಕಲ್ ಐಟ್ಸ್ ಆಲ್ಮೋಸ್ಟ್ ಬಂದು ಇಲ್ಲಿ ಆರ್ಡರ್ ಮಾಡೋದು ದೋಸೆನೆ. ಸೊ ದೋಸೆ ಬರೋಕ್ಕೆ ಒಂದು 10 ಮಿನಿಟ್ಸ್ ಆಗೇ ಆಗತ್ತೆ ಅಂತ ನಾವು ಒಂದು ಅರ್ಧ ಪ್ಲೇಟ್ ಕಿಚಡಿನ ಆರ್ಡರ್ ಮಾಡಿದ್ವಿ. ಇದಕ್ಕೂ ಮಿಲೆಟ್ಸ್ನೇ ಬಳಕೆ ಮಾಡಿ ಒಂದೊಂದು ದಿನ ಒಂದೊಂದು ವೆರೈಟಿನ ತಯಾರು ಮಾಡ್ತಾರೆ. ನಾವು ಹೋಗಿ ದಿನ ಕಿಚಡಿ ಇತ್ತು. ಹಾಫ್ ಪ್ಲೇಟ್ ಕಿಚಡಿಗೆ ಇವ್ರು ಚಾರ್ಜ್ ಮಾಡೋದು 40 ರೂಪಾಯಿ. ತೆಂಗಿನಕಾಯಿ ಚಟ್ನಿನ ನಂಚ್ಕೊಳಕ್ ಕೊಡ್ತಾರೆ. ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಕಿಚಡಿ ಜಾಸ್ತಿ ಖಾರ ಎಲ್ಲ ಇಲ್ಲದೆ ಮೀಡಿಯಂ ಸ್ಪೈಸ್ನೆಸ್ ಅಲ್ಲಿ ಫ್ಲೇವರ್ಫುಲ್ ಆಗಿ ತಿಂತ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಫೈನಲಿ ಒಂದು 10-15 ಮಿನಿಟ್ಸ್ ಆದ್ಮೇಲೆ ನಾವು ಆರ್ಡರ್ ಮಾಡಿರ್ತಕ್ಕಂಥ ಮಿಲ್ಲೆಟ್ ಮಸಾಲೆ ದೋಸೆ ರೆಡಿ ಆಗ್ತಿತ್ತು. ತುಪ್ಪ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಅದ್ರ ಮೇಲ್ಗಡೆ ಕೆಂಪು ಚಟ್ನಿ ಹಾಗೂ ಪಲ್ಯನ ಇಟ್ಕೊಡ್ತಾರೆ. ಒಂದು ಮಸಾಲೆ ದೋಸೆಯ ಬೆಲೆ ನೋಡಿದ್ರೆ 70 ರೂಪಾಯಿ ಚಾರ್ಜ್ ಮಾಡ್ತಾರೆ. ದೋಸೆ ಟೆಕ್ಸ್ಚರ್ ವೈಸ್ ನೋಡಿದ್ರೆ ಅಂತೂ ಚೆನ್ನಾಗಿ ರೋಸ್ಟ್ ಮಾಡಿರ್ತಾರೆ, ಬಟ್ ಸ್ಟಿಲ್ ಮಿಲ್ಲೆಟ್ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಸಾಫ್ಟೇ ಇರುತ್ತೆ. ಅಂಡ್ ಟೇಸ್ಟ್ ಬಗ್ಗೆ ನೋಡ್ಬೇಕಾದ್ರೆ ದೋಸೆನ ಆ ಸೆಮಿ ಲಿಕ್ವಿಡ್ ಆಲೂಗಡ್ಡೆ ಪಲ್ಯ ಜೊತೆಗೆ ಹಾಗೂ ಚಟ್ನಿ ಒಟ್ಟಿಗೆ ಹತ್ಕೊಂಡು ತಿಂತಾ ಇದ್ರೆ ಅಂತೂ ಸಾಫ್ಟ್ ಆಗಿರೋ ದೋಸೆ ಹಾಗೂ ಆಲೂಗಡ್ಡೆ ಪಲ್ಯ ಜೊತೆಗೆ ಚಟ್ನಿಯಿಂದ ಲೈಟ್ ಆಗಿ ಖಾರ ಹತ್ತೋಗುತ್ತೆ. ತಿನ್ನಕ್ಕೆ ಚೆನ್ನಾಗಿತ್ತು. ನೋಡಿದ್ರಲ್ಲ, ಕೃಷಿ ರುಚಿಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಕಿಚಡಿ ಮತ್ತೆ ಅದ್ರ ಜೊತೆಗೆ ಮಸಾಲೆ ದೋಸೆ ತೋರಿಸ್ಕೊಟ್ಟೆ. ಎರಡೂ ಮಿಲೆಟ್ಸ್ನ ಬಳಕೆ ಮಾಡಿ ತಯಾರು ಮಾಡ್ತಾರೆ. ಇದ್ರ ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ. ನೆಕ್ಸ್ಟ್ ಯಾವ ಪಿಟ್ ಶಾಪ್ ಹೋಗ್ತೀವಿ ಅಲ್ಲೇನು ಟ್ರೈ ಮಾಡ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಜಸ್ಟ್ ಕುನಾಫಾಸ್ ಕಳೆದ 11 ತಿಂಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಈ ಕಾರ್ಟ್ ಅಲ್ಲಿ ಹಲವಾರು ರೀತಿಯಾದ ಕುನಾಫಾಗಳು ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ವೈರಲ್ ರೀಲ್ಸ್ ಹಾಗೂ ಸೋಷಿಯಲ್ ಮೀಡಿಯಾದಿಂದ ಕುನಾಫಾ ಅಂದ್ರೆ ಏನು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಈ ಕುನಾಫಾ ಅನ್ನೋದು ಮಿಡಿಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲಿ ಒಂದು ಟ್ರೆಡಿಷನಲ್ ಡೆಸರ್ಟ್. ಅಜ್ಜಿ ಕೂದಲ್ ತರ ಕಾಣಿಸ್ತಿದೆಯಲ್ಲ, ಇದ್ರ ಹೆಸರು ಕೆತ್ತೆಫಿ ಅಂತ. ಗೋಧಿ ಹಿಟ್ಟನ್ನ ಬಳಸಿ ಇದನ್ನ ನೀಟಾಗಿ ತಿನ್ ಲೇಯರ್ ಅಲ್ಲಿ ತಯಾರು ಮಾಡ್ಕೊಳ್ತಾರೆ. ಆ ಕೆತ್ತೆಫಿನ ಒಂದು ಪ್ಯಾನ್ ಅಲ್ಲಿ ಬಾಟಮ್ ಬೇಸ್ ಆಗಿ ಮೊದಲಿಗೆ ಸ್ಪ್ರೆಡ್ ಮಾಡ್ಕೊಳ್ತಾರೆ. ಅದ್ರ ಮೇಲ್ಗಡೆ ನೋಡಿದ್ರೆ ನೀಟಾಗಿ ಒಂದು ಫ್ರೆಶ್ ಕ್ರೀಮ್ ನ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಮಾಡ್ತಾರೆ. ಅಂಡ್ ಇನ್ನೊಂದು ಲೇಯರ್ ಕೆತೆಫಿನ ಈಗ ಮೇಲ್ಗಡೆ ಟಾಪ್ ಮಾಡಿ ಅದನ್ನ ನೀಟಾಗಿ ಸ್ಲೋ ಕುಕ್ ಮಾಡ್ತಾರೆ. ವೆರೈಟೀಸ್ ಇದೆ, ಅದರಲ್ಲೂ ಕಪಲ್ ಕಾಂಬೋ, ಫ್ರೆಂಡ್ಸ್ ಕಾಂಬೋ ಅಂತ ಇದೆ. ನಾವಿಲ್ಲಿ ಹೋಗಿ ಆರ್ಡರ್ ಮಾಡಿದ್ದು ಒಂದು ಹಾಫ್ ಅಂಡ್ ಹಾಫ್ ಕುನಾಫಾ. ಕಾರ್ನರ್ಸ್ ಅಲ್ಲಿ ತುಪ್ಪನ ನೀಟಾಗಿ ಹಾಕಿ ಸ್ಲೋ ಕುಕ್ ಮಾಡ್ತಾರೆ. ಒಂದು 10 to 15 ಮಿನಿಟ್ಸ್ ಆಗತ್ತೆ ಈ ಒಂದು ಕುನಾಫಾ ರೆಡಿ ಆಗಕ್ಕೆ. ಜಸ್ಟ್ ಕುನಾಫಾ ಅಂತ ಹೆಸರು. ನಮ್ಮಲ್ಲಿ ಕ್ಯಾರಮೆಲ್ಲು, ನಟ್ಟೆಲ್ಲ, ಪಿಸ್ತಾಶು ಚೆನ್ನಾಗಿ ಹೋಗುತ್ತೆ. ಸ್ಟಾರ್ಟ್ ಆಗಿದ್ದು June 18th ಲಾಸ್ಟ್ ಇಯರ್ 2025. ಟೈಮಿಂಗ್ಸ್ ಬಂದ್ಬಿಟ್ಟು 6:30 to 10:30. ನಾವು ಆರ್ಡರ್ ಮಾಡಿರೋ ಹಾಫ್ ಅಂಡ್ ಹಾಫ್ ಅಲ್ಲಿ ಒಂದು ಹಾಫ್ ನ್ಯೂಟೆಲ್ಲಾ ಹಾಗೂ ಒಂದು ಹಾಫ್ ಪಿಸ್ಟಾಚು. ನ್ಯೂಟೆಲ್ಲಾ ಹಾಗೂ ಪಿಸ್ಟಾಚುನ ನೀಟಾಗಿ ಕುನಾಫಾ ಮೇಲ್ಗಡೆ ಸ್ಪ್ರೆಡ್ ಮಾಡಿ ಕೊಡ್ತಾರೆ. ಇಲ್ಲಿನ ಕುನಾಫಾಸು 169 ರುಪೀಸ್ ಇಂದ ಶುರು ಆಗುತ್ತೆ. ಬಟ್ ನಾವು ತಗೊಂಡಿರೋ ಈ ಹಾಫ್ ಅಂಡ್ ಹಾಫ್ ನ ಬೆಲೆ ನೋಡಿದ್ರೆ 215 ರೂಪಾಯಿ. ಇನ್ನ ಕುನಾಫಾ ಟೆಕ್ಸ್ಚರ್ ವೈಸ್ ನೋಡಿದ್ರೆ ಮೇಲ್ಗಡೆ ಟೆಕ್ಸ್ಚರ್ ಎಲ್ಲ ಕ್ರಿಸ್ಪಿ ಹಾಗೂ ಬಟರಿ ಆಗಿರುತ್ತೆ. ಇನ್ನ ಒಳಗಡೆ ಕ್ರೀಮಿ ಹಾಗೂ ಚೀಸ್ ಫೀಲಿಂಗ್ ಒಂದಿಗೆ ತುಂಬಾನೇ ಚೆನ್ನಾಗಿರುತ್ತೆ. ಚಾಕ್ಲೇಟಿಯಾಗಿ ಇಷ್ಟಪಡೋರು ಈ ನ್ಯೂಟೆಲ್ಲಾನ ಖಂಡಿತವಾಗ್ಲೂ ಟ್ರೈ ಮಾಡಬಹುದು. ಸೂಪರ್ ಆಗಿತ್ತು. ಇನ್ನ ಪಿಸ್ಟಾಚು ಬಗ್ಗೆ ಹೇಳ್ಬೇಕಾದ್ರೆ ರಿಚ್ ಇನ್ ಫ್ಲೇವರ್ ಅಂತಾನೆ ಹೇಳ್ಬೇಕು. ತಿಂತ ಸಕ್ಕತ್ತಾಗಿತ್ತು. ನೋಡಿದ್ರಲ್ಲ, ಜಸ್ಟ್ ಕುನಾಫಲ್ಲಿ ಒಂದು ಚೆನ್ನಾಗಿರುವಂಥ ಹಾಫ್ ಅಂಡ್ ಹಾಫ್ ಕುನಾಫಾ ತೋರಿಸ್ಕೊಟ್ಟೆ. ಇಲ್ಲಿ ನಮಗೆ 210 ರೂಪಾಯಿ ಖರ್ಚಾಗಿದೆ. ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಒಂದು ಸ್ವೀಟಿಂದ ಮುಗಿಸೋಣ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದ್ವಿ. ಅದು ಯಾವ ಜಾಗ ಏನು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಲಾಸ್ಟ್ ಆ್ಯಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಬಳ್ಳಾರಿಯಲ್ಲಿ ಸಿಗುವಂಥ ಸ್ಪೆಷಲ್ ಸೈಕಲ್ ಕೋವಾನ ಸವಿಯಕ್ಕೆ ಬಂದಿದ್ದೀವಿ. ಅಲ್ಲಿ ಹೆಂಗೆ ಸೈಕಲಲ್ಲಿ ಹಿಡ್ಕೊಂಡು ಮಾಡ್ತಾರೋ ಇಲ್ಲೂ ಅದೇ ಥರ ಮಾಡ್ತಾರೆ. ಬನ್ನಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಖೋವಾ ಎಕ್ಸ್ಪ್ರೆಸ್ ಕಳೆದ 10 ತಿಂಗಳಿಂದ ವಿದ್ಯಾರಣ್ಯಪುರ ಮೇನ್ ರೋಡ್ ಅಲ್ಲಿ ಸೈಕಲ್ ನ ಇಟ್ಕೊಂಡು ಬಳ್ಳಾರಿಯಿಂದ ಖೋವಾನ ತರಿಸಿ ಸಂಜೆ ಹೊತ್ತಲ್ಲಿ ಜನಕ್ಕೆ ಮಾರ್ಕೊಂಡು ಬರ್ತಾ ಇದ್ದಾರೆ. ಈ ಖೋವಾನ ತಯಾರು ಮಾಡಕ್ಕೆ 4 ಪದಾರ್ಥಗಳು ಬೇಕಾಗಿರುತ್ತೆ. ಎಮ್ಮೆ ಹಾಲು, ಸಕ್ಕರೆ, ಬಾದಾಮಿ ಹಾಗೂ ಏಲಕ್ಕಿ. ಈ 4 ಪದಾರ್ಥನ ಬಾಂಡ್ಲಿಗೆ ಹಾಕಿ ತಿರುಗಿಸ್ತಾ ಕುದಿಸ್ತಾ ಒಂದು 8 ಅವರ್ ಅಲ್ಲಿ ಖೋವಾ ಆಗಿ ರೆಡಿ ಆಗುತ್ತೆ. ಅದೇ ಖೋವಾನ ಬೆಂಗಳೂರಿಗೆ ಬಸ್ಸಲ್ಲಿ ತರಿಸಿ ಇಲ್ಲಿ ಮಾರ್ಕೊಂಡು ಬರ್ತಾ ಇದ್ದಾರೆ. ನಾವಿಲ್ಲಿ 100 ಗ್ರಾಮ್ ಸೈಕಲ್ ಖೋವಾನ ಆರ್ಡರ್ ಮಾಡಿದ್ವಿ. ಇದರ ಬೆಲೆ ನೋಡಿದ್ರೆ 80 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಪ್ರತಿದಿನ ಸಂಜೆ 6:30 ಇಂದ 10 ಗಂಟೆ ತನಕ ನಿಮ್ಗೆ ಇಲ್ಲಿ ಖೋವಾ ಸಿಗುತ್ತೆ. ಟೇಸ್ಟ್ ವೈಸ್ ಓವರ್ ಸ್ವೀಟ್ ಎಲ್ಲ ಇಲ್ಲದೆ ಕೆನೆಯಾಗಿ ತಿನ್ನಕ್ಕೆ ಚೆನ್ನಾಗಿತ್ತು. ಒಮ್ಮೆ ಖಂಡಿತ ಟ್ರೈ ಮಾಡಬಹುದು. ನೋಡಿದ್ರಲ್ಲ, ಖೋವಾ ಎಕ್ಸ್ಪ್ರೆಸ್ ಅಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಸೈಕಲ್ ಕೋವಾನ ತೋರಿಸ್ಕೊಟ್ಟೆ. ಇದ್ರ ಲೊಕೇಶನ್ ಡೀಟೇಲ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ. ಇವತ್ತಿನ ವಿಡಿಯೋ ಇಲ್ಲಿ ಮುಗಿತಾರೆ. ವಿಡಿಯೋ ಇಷ್ಟ ಆಗಿರುತ್ತೆ, ನಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ತರ ಇನ್ನೊಂದು ತೋರಿಸ್ತೀಗ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ.